ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ನಾವೆಲ್ಲರೂ ಕೂಡ ಹೆಮ್ಮೆಯ ಪಡುವಂತಹ ವಿಚಾರ, ಕನ್ನಡಿಗರು ಮಾಡ್ತಾ ಇರುವಂತಹ ಈ ಎಲ್ಲ ಸಾಧನೆಗಳು ಕೂಡ ರೀಸೆಂಟಾಗಿ ಟಾಕ್ಸಿಕ್ ಆಗಿರ್ಬೋದು, ಇದೀಗ ಕಾಂತಾರದ ಆ ಪ್ರತಿಭೆ ಮತ್ತೊಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಸೊ ನ್ಯಾಬ್ IFFM ಅವಾರ್ಡ್ಸ್ ನೈಟ್ 2026ನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ, ಪ್ರತಿಷ್ಠಿತ ಲೀಡರ್ಶಿಪ್ ಇನ್ ಸಿನಿಮಾ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡಲಾಗಿದೆ. ಸೊ ಭಾರತೀಯ ಚಿತ್ರರಂಗಕ್ಕೆ ಅವರು ನೀಡ್ತಾ ಇರುವಂತಹ ಕೊಡುಗೆ ಆಗಿರ್ಬೋದು, ಮತ್ತು ನಮ್ಮ ನೆಲದ ಕಥೆಗಳನ್ನು ಜಾಗತಿಕ ಮಟ್ಟದಲ್ಲಿ ತಲುಪಿಸ್ತಾ ಇರುವಂತಹ ಆ ಒಂದು ಪ್ರಯತ್ನಕ್ಕೆ ಸಂದಿರುವಂತಹ ಒಂದು ಗೌರವ. ಆ್ಯಂಡ್ ಇದೇ ಸಂದರ್ಭದಲ್ಲಿ ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಸಿನಿಮಾಗಾಗಿ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಿರ್ದೇಶಕ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ತಮ್ಮ ವಿಭಿನ್ನ ಕಥೆ ಹೇಳುವಂತಹ ಶೈಲಿ ಆಗಿರ್ಬೋದು, ಅದನ್ನು ಪರಿಚಯಿಸುವಂತಹ ಆ ಒಂದು ದಾಟಿ ಆಗಿರ್ಬೋದು, ವಿಶ್ವದ ಪ್ರೇಕ್ಷಕರಿಗೆ ತಲುಪಿಸ್ತಾ ಇರುವಂತಹ ಅವರ ಈ ಒಂದು ಪ್ರಯತ್ನಗಳಿಗೆ, ಹೊಸ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮತ್ತೊಂದು ಹೆಮ್ಮೆಯ ಗುರುತಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಸಂಸ್ಕೃತಿ, ಪರಂಪರೆ ಮತ್ತು ನಮ್ಮ ಮಣ್ಣಿನ ಕಥೆಗಳನ್ನು ಜಗತ್ತಿಗೆ ಪರಿಚಯಿಸ್ತಾ ಇರುವಂತಹ ರಿಷಬ್ ಶೆಟ್ಟಿ ಅವರು ಈ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾನೆ ಬಂದಿದ್ದಾರೆ. ಮತ್ತು ಇನ್ನೂ ಹೊಸದಾಗಿ ಏನೆಲ್ಲ ಪರಿಚಯಿಸಬಹುದು, ಮತ್ತು ಸೆಂಟಿಮೆಂಟಲಿ ಕನೆಕ್ಟ್ ಆಗುವಂತಹ ಕಥೆಗಳು, ಮತ್ತು ಅರ್ಥಪೂರ್ಣವಾದಂತಹ ಆ ಕಥೆಗಳು, ಭಾವನಾತ್ಮಕವಾಗಿ ಮತ್ತು ದೈವ ಶಕ್ತಿಗಳನ್ನ ಉಂಟು ಮಾಡುವ, ಅಂದರೆ ಇಡೀ ಥಿಯೇಟ್ರಲ್ಲೇನೆ ಆ ಸಿನಿಮಾವನ್ನು ನೋಡುವಂತಹ ಸಂದರ್ಭದಲ್ಲಿ ಆ ದೈವ ನಮಗೆ ಕಂಡಂತಹ ಸಂದರ್ಭದಲ್ಲಿ, ದೃಶ್ಯಗಳು ಕಂಡಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಒಬ್ಬ ಪ್ರೇಕ್ಷಕ ಅದನ್ನು ಹಾಕಿರುವಂತಹ ಒಂದು ಚಪ್ಪಲಿಯನ್ನು ಬಿಚ್ಚಿಟ್ಟು ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ರೆ, ಸೊ ಯಾವ ರೀತಿಯಾಗಿ ಪರಿಚಯಿಸಿದ್ದಾರೆ, ಯಾವ ಶೈಲಿಯಲ್ಲಿ ಪರಿಚಯಿಸಿದ್ದಾರೆ, ಯಾವ ರೀತಿಯಾಗಿ ಅದು ಅವರ ಮನಸ್ಸನ್ನು ಮುಟ್ಟಿದೆ ಸಿನಿಮಾ ಅನ್ನೋದಕ್ಕೆ ಆ ಬೆಸ್ಟ್ ಉದಾಹರಣೆ ಕಾಂತಾರ. ಸೊ ಅದಕ್ಕೆ ಸಿಕ್ಕಿರುವಂತಹ ಒಂದು ಪ್ರಶಸ್ತಿ, ಗೌರವ, ಮತ್ತೊಂದು ಮೈಲಿಗಲ್ಲು. ಈ ಎರಡೂ ಪ್ರಶಸ್ತಿಗಳು ಕೂಡ ಅವರ ಚಿತ್ರಯಾನದಲ್ಲಿ ಮತ್ತೊಂದು ಹೆಮ್ಮೆಯ ಮೈಲಿಗಲ್ಲು ಅಂತಲೇ ಹೇಳಬಹುದು. ಭಾರತೀಯ ಸಿನಿಮಾಗೆ ಅವರು ನೀಡ್ತಾ ಇರುವಂತಹ ಕೊಡುಗೆಯನ್ನು ಸಂಭ್ರಮಿಸುವಂತಹ ಈ ಒಂದು ವಿಶೇಷ ಕ್ಷಣ ಅವರಷ್ಟೇ ಅಲ್ಲ, ಕನ್ನಡಿಗರಾಗಿ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಪಡುವಂತಹ ವಿಚಾರ. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ, ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.